ಪ್ರೊ ಕಬಡ್ಡಿ 2025 ಆಕ್ಷನ್ ಡೇ 1 ನಲ್ಲಿ ಬೆಂಗಳೂರು ಬುಲ್ಸ್ ಸಖತ್ತಾಗಿ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. BC ರಮೇಶ್ ಅವರು ಲಾಸ್ಟ್ ಸೀಸನ್ ಏನೋ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸೀಸನ್ ಜಸ್ಟ್ ಡಿಫೆನ್ಸ್ ಅಲ್ಲೇ ಫೋಕಸ್ ಮಾಡಿರೋದು ಮಗ. ಸಖತ್ತಾಗಿದೆ. ತಗೊಂಡಿರೋ 3 ಜನ ಆಕ್ಷನ್ ಅಲ್ಲಿ ತಗೊಂಡಿರೋ 3 ಜನ ಪ್ಲೇಯರ್ಸು ಕೂಡ ಡಿಫೆಂಡರ್ಸೇ. ಇವರಿಗೆ ಖರ್ಚು ಮಾಡಿರೋದು ಆಲ್ಮೋಸ್ಟ್ 2,20,00,000 ಅನ್ಸುತ್ತೆ, ಆಲ್ಮೋಸ್ಟ್ ಆಗುತ್ತೆ. ಈಗ ಬೆಂಗಳೂರು ಬುಲ್ಸ್ ಹತ್ರ ಇದೆ ಪರ್ಸು ರಿಮೈನಿಂಗು 4,12,00,000 ಏನೋ ಇತ್ತು. ಈಗ ಆಲ್ರೆಡಿ 2 ಕೋಟಿನ ಸ್ಪೆಂಡ್ ಮಾಡಿದರೆ 3 ಡಿಫೆಂಡರ್ಸ್ಗೋಸ್ಕರ. ಅದರಲ್ಲಿ 3 ಡಿಫೆಂಡರ್ಸು ಕೂಡ ಲಾಸ್ಟ್ ಸೀಸನ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಲಾಸ್ಟ್ ಸೀಸನ್ನು. ಸೊ ಅದಕ್ಕೋಸ್ಕರ ತಗೊಂಡಿರೋದು. ಅದರಲ್ಲಿ ಫಸ್ಟ್ ಪ್ಲೇಯರು ಅಂಕುಶ್ ರಾತಿ. ಇವರು ಲಾಸ್ಟ್ ಸೀಸನ್ನು ಮಾಡಿರೋ 114 ಟ್ಯಾಕಲಲ್ಲಿ ಆವರೇಜ್ ಆಗಿ 3 ಇದೆ ಆವರೇಜು. 3ರಲ್ಲಿ 1ನ್ನ ಸಕ್ಸಸ್ಫುಲ್ ಆಗಿ ಹಿಡಿತಾರೆ ಅಂತಲೇ ಹೇಳ್ಬೋದು. ಟೋಟಲ್ ಟ್ಯಾಕಲ್ ಪಾಯಿಂಟು 68 ಇದೆ. ಮತ್ತು I5 3 ಇದೆ. ಸೂಪರ್ ಟ್ಯಾಕಲ್ ಕೂಡ 3 ಇದೆ. ಸೊ ಅದಕ್ಕೋಸ್ಕರ ಅಂಕುಶ್ ರಾತಿನ ಈ ಒಂದು ಸೀಸನ್ನು 30 ಲಕ್ಷಕ್ಕೆ ತಗೊಂಡಿದ್ದಾರೆ. ಇದು ನಮ್ಮ ಬೆಂಗಳೂರು ಬುಲ್ಸ್ ಫಸ್ಟು ಬೀಟ್ ಮಾಡಿರೋದು. ತುಂಬ ಗ್ಯಾಪ್ನ ತಗೊಂಡು ಹೋಗ್ತಾ ಇದ್ರು, ವೆಯ್ಟ್ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದು ಬಂತು, ಅವ್ರ ನೇಮೆ ಯೋಗೇಶ್ ದಯಾ. ಇವರು ಸಖತ್ ಎಕ್ಸ್ಪೆನ್ಸಿವ್ ಆದರು ಬೆಂಗಳೂರು ಬುಲ್ಸ್ಗೆ. 1,12,50,000. ಇವ್ರದ್ದು ಲಾಸ್ಟ್ ಸೀಸನ್ನು 116 ಟ್ಯಾಕಲ್ನ ಮಾಡಿದರೆ ಅದರಲ್ಲಿ ಇವರು ಕೂಡ ಅವರೇಜು 3ರಲ್ಲಿ 1ನ್ನ ಪಕ್ಕ ಹಿಡಿದಾಕ್ತಾರೆ. ಮತ್ತು ಟೋಟಲ್ ಟ್ಯಾಕಲ್ ಪಾಯಿಂಟ್ಸ್ ಆಗಿರೋದು 75. I5 5 ತಗೊಂಡಿದ್ದಾರೆ. ಸೂಪರ್ ಟ್ಯಾಕಲ್ 10 ಇದೆ ಮಗ. ಯೋಗೇಶ್ ದಯ್ಯ ಸಖತ್ ಪ್ಲೇಯರು. ಈ ಒಂದು ಸೀಸನ್ನು ಬೆಂಗಳೂರು ಬುಲ್ಸ್ಗೆ ಇವರೇ ಎಕ್ಸ್ಪೆನ್ಸಿವ್ ಪ್ಲೇಯರ್ ಅಂತ ಅನಿಸುತ್ತೆ. ಬಿಕಾಸ್ ಆಲ್ರೆಡಿ ಇರೋ 4,12,00,000 ಆಲ್ಮೋಸ್ಟ್. ಈಗ ಆಲ್ರೆಡಿ ಇವರಿಗೆ 1,12,00,000 ಸ್ಪೆಂಡ್ ಮಾಡಿದ್ದಾರೆ. ಇನ್ಯಾರನ್ನ ತಗೋರು ಇಷ್ಟು ದೊಡ್ಡ ಅಮೌಂಟ್ ಕೊಟ್ಟು ಗೊತ್ತಿಲ್ಲ. ಬಟ್ ಬೆಂಗಳೂರು ಬುಲ್ಸ್ಗೆ ಇನ್ನೊಂದು ಕಡಿಮೆ ಜನ ಬೇಕು ಅಂತ ಅನಿಸುತ್ತೆ. ಒಳ್ಳೆ ಬಿಡ್ನೆ ಮಾಡಿದ್ದಾರೆ ಯೋಗೇಶ್ ದಯ್ಯನ ತಗೊಂಡು. ಮತ್ತೆ 3ನೇ ಪ್ಲೇಯರು ಸಂಜಯ್ ದುಲು. ಇವರು 60 ಲಕ್ಷಕ್ಕೆ ಬಿಡ್ ಆಗಿದ್ದಾರೆ. ಇವರು ಕೂಡ ಡಿಫೆಂಡರ್ ಮೇಲೆ ಟಾರ್ಗೆಟ್ನ ಮಾಡಿದ್ದಾರೆ. ಮತ್ತು ಇವರು 121 ಟ್ಯಾಕಲ್ನ ಮಾಡಿದ್ದಾರೆ. ಅವರೇಜು 2 ಇದೆ ಇವ್ರದ್ದು. 2ಕ್ಕೆ 1ನ್ನ ಹಿಡಿದು ಹಾಕ್ತಾರಂತೆ. ಮತ್ತು ಟ್ಯಾಕಲ್ ಪಾಯಿಂಟ್ಸು 57 ಇದೆ. I5 2 ಇದೆ ಲಾಸ್ಟ್ ಸೀಸನ್ನು. ಮತ್ತು ಸೂಪರ್ ಟ್ಯಾಕಲ್ಸು 4 ಇದೆ. ಸೊ ಬೆಂಗಳೂರು ಬುಲ್ಸ್ ಈ ಒಂದು ಸೀಸನ್ನು ಫಸ್ಟ್ ಡೇ ಆಕ್ಷನಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ನಾವು ಡಿಫೆಂಡರ್ ಮೇಲೆ ಫೋಕಸ್ನ ಮಾಡ್ತೀವಿ ಅಂತ BC ರಮೇಶ್ ಅವರು. ಬಟ್ ಇರೋ ಇನ್ನು 2 ಕೋಟಿಲಿ ಯಾರನ್ನ ತಗೋತಾರೆ ಅಂತ ಗೊತ್ತಿಲ್ಲ. ಬಟ್ ನಿಮಗೇನಾದರೂ ಫುಲ್ 1 ಡೇಯಲ್ಲಿ ಯಾರನ್ನ ಬೈ ಮಾಡಿದರೆ ಅಂತ ಯಾವ ಟೀಮ್ಗೆ ಗೊತ್ತಾಗಬೇಕಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಮಗ, ಹೋಗಿ ಜಾಯ್ನ್ ಆಗು. ನಿಮಗೆ ಪ್ರತಿಯೊಂದು ಎಲ್ಲನೂ ಕೂಡ ಸಿಗುತ್ತೆ. ಓಕೆನಾ. ಲೈವ್ ಆಗಿ ನಾನು ಆ್ಯಕ್ಚುಲಿ ಯಾರನ್ನ ಬಿಡ್ ಮಾಡಿದ್ರು, ಯಾವ ಟೀಮ್ಗೆ ಹೋದ್ರು, ಎಷ್ಟೆಷ್ಟು ಕಾಸಿಗೆ ಹೋದ್ರು ಎಲ್ಲನೂ ಕೂಡ ಕಳಿಸಿದ್ದೀನಿ ಟೆಲಿಗ್ರಾಮಲ್ಲಿ, ಹೋಗಿ ಜಾಯ್ನ್ ಆಗಿ. ಮತ್ತು ಬೆಂಗಳೂರು ಬುಲ್ಸು ನಾಳಿನ ಡೇ 2 ಅಲ್ಲಿ ಯಾರನ್ನ ತಗೋಬೋದು ನಿಮ್ಮ ಪ್ರಕಾರ? ಇನ್ನು 2 ಕೋಟಿ ಮಿಕ್ಕಿದೆ, ಅದರಲ್ಲಿ ಯಾರನ್ನ ತಗೋತಾರೆ ಅಂತ ಕಾಮೆಂಟ್ ಮಾಡಿ. ಆ್ಯಕ್ಚುಲಿ ಬೆಂಗಳೂರು ಬುಲ್ಸ್ ಈ ಒಂದು ಸೀಸನ್ ಡಿಫೆಂಡರ್ ಮೇಲೆ ಸ್ವಲ್ಪ ಫೋಕಸ್ ಮಾಡಿದೆ. ಲಾಸ್ಟ್ ನಾನು ಅಷ್ಟೊಂದೇನು ಚೆನ್ನಾಗಿಲ್ಲ. ಸೊ ಈ ಒಂದು ಸೀಸನು BC ರಮೇಶ್ ಅವರು ಸ್ವಲ್ಪ ತಲೆ ಕೆಡಿಸ್ಕೊಂಡು ನಾನು ಎಲ್ಲನೂ ಕೇರ್ ಮಾಡ್ತೀನಿ ಮಗ, ಬೆಂಗಳೂರು ಬುಲ್ಸ್ನ ಒಂದ್ಸಲ ಚಾಂಪಿಯನ್ಸ್ ಆಗಿದ್ದಾರೆ, ಅವ್ರನ್ನ ಬಿಟ್ಕೊಡಂಗಿಲ್ಲ ಅಂತ ಹೇಳ್ಬಿಟ್ಟು ಒಳ್ಳೊಳ್ಳೆ ಡಿಫೆಂಡರ್ನ ತಗೊಂಡಿದ್ದಾರೆ. ರೈಟ್ ಕಾರ್ನರ್ ಮತ್ತು ಲೆಫ್ಟ್ ಕಾರ್ನರು ನೋಡೋದ ಏನಾಗುತ್ತೆ ಅಂತ ಬೆಂಗಳೂರು ಬುಲ್ಸು ಡೇ 2 ಆಕ್ಷನಲ್ಲಿ. ನಿಮ್ಮ ಪ್ರಕಾರ ಯಾರನ್ನ ತಗೋಬೋದು ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಒಳ್ಳೊಳ್ಳೆ ಹೋಗ್ತಾರೆ. ಬಟ್ ಪ್ರದೀಪ್ ನರ್ವಾಲ್ ಅವರು ಅನ್ಸೋಲ್ಡ್ ಆಗಿರೋದು ಗುರು ಒಂಥರ ಆಶ್ಚರ್ಯ ಅಂತಲೇ ಹೇಳ್ಬೋದು. ಸೊ ತುಂಬ ಜನ ಈಗ ಅನ್ಸೋಲ್ಡ್ ಆಗಿದ್ದಾರೆ. ಮೋಸ್ಟು ಎಕ್ಸ್ಪೆನ್ಸಿವ್ ಬಿಡ್ಡು ಡೇ 1ನಲ್ಲಿ ಅವ್ರದ್ದೇ ಸದ್ಲು ಅವರು 2,30,00,000 ಅನಿಸುತ್ತೆ. ಎಷ್ಟು 2,30,00,000 ಅನಿಸುತ್ತೆ. ಸೊ ಎಷ್ಟು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರಕಾರ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಯಾರಾಗ್ಬೋದು ಈ ಒಂದು ಸೀಸನ್ ಅಂತ ತಿಳಿಸಿ ಮಗ. ಆಗಿದೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್ಸ್. ಸಿ ಯು.